ಮುಂದಿನ ಮಹಿಳಾ ಸಾಧಕಿಯ ಹೆಸರನ್ನು ಘೋಷಿಸಿ ಬಿಡೋಣ. ಡಾಕ್ಟರ್ ಭಾಗೀರಥಿ ಕನ್ನಡತಿ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಕನ್ನಡ ಭಾಷೆ ಅಂತ ಹೇಳ್ತೀವಲ್ಲ, ಹಾಗೆ ಅಸಂಖ್ಯಾತ ಜನರಿಗೆ ಕನ್ನಡ ಭಾಷೆಯನ್ನು, ಮನಸ್ಸಿನ ಮಾತಿಗೆ ಕನ್ನಡ ಭಾಷೆಯನ್ನು ಕಲಿಸಿ ದೈಹಿಕ ಆರೋಗ್ಯಕ್ಕೆ ಯೋಗ ಶಿಕ್ಷಣ ಕಲಿಸಿದಂಥ ಈ ಸಾಧಕಿಯ ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ. ಆರೋಗ್ಯದ ಸಿರಿ, ಲಕ್ಷಾಂತರ ಜನರ ಬದುಕಿಗೆ ದಿಕ್ಕು ತೋರಿದ ಪ್ರೇರಣಾ ಶಕ್ತಿ ಅವರೇ ಡಾಕ್ಟರ್ ಭಾಗೀರಥಿ ಕನ್ನಡತಿ. 3 ದಶಕಕ್ಕಿಂತಲೂ ಹೆಚ್ಚು ಕಾಲ ಯೋಗ ಶಿಕ್ಷಣ ಮತ್ತು ಮನಪರಿವರ್ತನೆಯ ಮೂಲಕ ಸಮಾಜಕ್ಕೆ ಹೊಸ ಚೈತನ್ಯ ತುಂಬಿದಾಕೆ. ಕೇವಲ ದೈಹಿಕ ಆರೋಗ್ಯ ಮಾತ್ರವಲ್ಲ, ಪ್ರತಿಯೊಬ್ಬರ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಬದುಕಿನ ಮೌಲ್ಯಗಳನ್ನು ಎತ್ತಿ ಹಿಡಿದ ನಾಯಕಿ. ಗಡಿ ಕಾಯುವ ಭಾರತೀಯ ಸೇನಾಪಡೆಯಿಂದ ಹಿಡಿದು ದುಬೈ ಪೊಲೀಸ್ ಸೇರಿದಂತೆ ಕರ್ನಾಟಕ ಹಾಗೂ ಜಮ್ಮು ಕಾಶ್ಮೀರದ ಉನ್ನತ ಪೊಲೀಸ್ ಘಟಕಗಳಿಗೆ ಯೋಗ ಮತ್ತು ಮಾನಸಿಕ ಸ್ಥೈರ್ಯದ ತರಬೇತಿ ನೀಡಿದವರು. 28 ದೇಶಗಳ ವೈದ್ಯರಿಗೆ ವೈಜ್ಞಾನಿಕ ಯೋಗ ಪದ್ಧತಿಯನ್ನು ಪರಿಚಯಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ ಸಾಧಕಿ. 28,000ಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಕನ್ನಡ ಕಲಿಸಿ ಭಾಷಾಭಿಮಾನದ ಗಂಗೆಯನ್ನೇ ಹರಿಸಿದ ಕಾರಣಕ್ಕಾಗಿ ಭಾಗೀರಥಿ ಕನ್ನಡತಿ ಎಂಬ ಹೆಸರು. ಜೂನಿಯರ್ ಮದರ್ ತೆರೆಸಾ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಹಾಗೂ ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ನಂಥ ಪ್ರತಿಷ್ಠಿತ ಪುರಸ್ಕಾರಗಳ ಗೌರವಕ್ಕೆ ಪಾತ್ರರಾದವರು. ಸತ್ಯ, ಶಿಸ್ತು ಮತ್ತು ನಿಸ್ವಾರ್ಥ ಸೇವೆಯನ್ನೇ ತಮ್ಮ ಧ್ಯೇಯವನ್ನಾಗಿಸಿಕೊಂಡ ಈ ಅಪೂರ್ವ ಸಾಧಕಿಗೆ 2026ರ ಶಿ ಪವರ್ ಅವಾರ್ಡ್ಸ್ನ ಗೌರವ. ಭಾಗೀರಥಿ ಕನ್ನಡತಿಯವರು ಮಾತಾಡಬೇಕು. ಬೇಗ ಮುಗಿಸಿ ಅಂತ ಹೇಳಬೇಕಾಗಿಲ್ಲ, ಅವ್ರ ಫ್ಲೈಟ್ ಕಾಯ್ತಾ ಇದೆ, ಅವ್ರಿಗೆ ಗೊತ್ತಿರುತ್ತೆ. ನಮಸ್ತೆ ಎಲ್ಲರಿಗೂ. ಮತ್ತು ಈ ಒಂದು ಶುಭ ಸಂಜೆಯಲ್ಲಿ ಅತಿ ಸುಂದರ ಮತ್ತು ಅತಿ ಸರಳವಾಗಿ ಚೊಕ್ಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಆಯೋಜಕರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನನ್ನನ್ನು ಸಾಧಕಿ ಅಂತ ಗುರುತಿಸಿ ಈ ವೇದಿಕೆಗೆ ಬರಮಾಡಿಕೊಂಡು ಪ್ರಶಸ್ತಿಯನ್ನು ನನ್ನ ನಾಡಿನ ಮತ್ತು ಈ ದೇಶದ ಎಲ್ಲ ಮಹಿಳೆಯರಿಗೆ, ತಾಯಂದಿರಿಗೆ, ತಂಗಿಯರಿಗೆ, ಸಹೋದರಿಯರಿಗೆ ಈ ವೇದಿಕೆಯ ಮುಖಾಂತರ ನಾನು ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಈಗಾಗಲೇ ಕಾರ್ಯಕ್ರಮದ ಅಂತಿಮ ಘಟ್ಟ. ನಾನು ಯಾವಾಗಲೂ 2 ಗಂಟೆ ನನ್ನ ಕೈಯಲ್ಲೇ ಮೈಕ್ ಇರುತ್ತೆ, ಸದಾ ಮಾತಾಡ್ತಾನೆ ಇರ್ತೀನಿ, ಬಹಳ ಮಾತಾಡ್ತಾ ಇರ್ತೀನಿ. ಸುಮಾರು ಒಂದು 15-20 ಸಾವಿರ ವೀಡಿಯೋಕ್ಕೂ ಮೇಲಿದೆ ನನ್ನ ಯೂಟ್ಯೂಬ್ನಲ್ಲಿ. ಈಗ ನಾನೊಂದು ಜಸ್ಟ್ ಧನ್ಯವಾದವನ್ನಷ್ಟೇ ನಾನು ಹೇಳ್ಬೋದು. ಸರಿಯಾದ ಸಮಯಕ್ಕೆ ತಮ್ಮ ಟೀಮನ್ನು ನಾನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಹೆಚ್ಚು ಕಮ್ಮಿ 1 ವಾರದಿಂದ ಮೈಸೂರು ಕೇಂದ್ರ ಕಾರಾಗೃಹದ ಒಳಗಡೆ ಇರುವಂತಹ ಬಂದಿ ನಿವಾಸಿಗಳಿಗೆ ಮತ್ತು ಅಲ್ಲಿಯ ಅಧಿಕಾರಿಗಳಿಗೆ ತರಗತಿಯಲ್ಲಿದ್ದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ಗಳು ಯಾವುದು ಅಲೋ ಇರ್ತಾ ಇರಲಿಲ್ಲ. ಅಷ್ಟಲ್ಲದೆ ಒಂದು ಜಿಲ್ಲೆಗೆ ಹೋದರೆ ನಾನು ಅಲ್ಲಿಯ ಜಿಲ್ಲಾ ಪೊಲೀಸ್ ಮತ್ತು ಅಲ್ಲಿಯ ಕಾರಾಗೃಹ ಮತ್ತು ಅಲ್ಲಿಯ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಸು, ಕಾಲೇಜಸ್ಸು ಮತ್ತು ಅಕಾಡೆಮಿ, ಇಷ್ಟು ನಂದು ಸ್ಕೆಡ್ಯೂಲ್ ಆಗಿರುತ್ತೆ. ಎವ್ರಿ ಅವರ್ ಬ್ಯುಸಿ ಇರೋದರಿಂದ ಮೊಬೈಲ್ ನನ್ನ ಕೈಯಲ್ಲಿ ಇರೋದೇ ಇಲ್ಲ. ಹಾಗಾಗಿ ತತ್ಕ್ಷಣಕ್ಕೆ ನಾನು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲ್ಲ, ಕರೆಗೂ ಸಿಕ್ಕಿರಲ್ಲ. ಹಾಗಾಗಿ ಕ್ಷಮೆ ಇರಲಿ ನನಗೆ. ಸೊ ನನ್ನ ಕೆಲಸ ಆಗಿದೆ. ಹಾಗೆ ನಾವು ಸೇವೆ ಅಂತ ಮಾಡ್ತಾ ಹೋದರೆ ಈ ಪ್ರಶಸ್ತಿಗಳು ಆಟೋಮೆಟಿಕ್ಕಾಗಿ ನಮಗೆ ಬರ್ತಾನೆ ಇರುತ್ತೆ. 100 ಅನ್ನೋದಕ್ಕಿಂತ ಸಾವಿರಾರು ಪ್ರಶಸ್ತಿಗಳು ನನಗೆ ಇದೆ. ತಾವು ಒಮ್ಮೆ ನಮ್ಮ ಮನೆಗೆ ಬಂದರೆ ತಮಗೆ ಅದು ಗೊತ್ತಾಗ್ತದೆ. ನಮ್ಮ ಮನೇಲಿ ಇಡ್ಲಿಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಪ್ರಶಸ್ತಿಯನ್ನು ನೀಡಿ ನನಗೆ ಗುರುತಿಸಿದಿರಿ. ನಾನು ಉದ್ಯಮಿ ಅಲ್ಲ, ನಾನು ನಿಮ್ಮ ಸೇವಕಿ. ಆದರೆ ಅಷ್ಟು ಪ್ರಶಸ್ತಿಗಳ ಮಧ್ಯ
ಈ ಒಂದು ಶೀ ಪವರ್ ಅನ್ನೋ ಒಂದು ಅವಾರ್ಡ್ ಅಷ್ಟೆಲ್ಲವಕ್ಕೂ ಸೇರಿಸಿ ಒಂದು ಪವರನ್ನು ನೀಡಿದೆ ಅನ್ನೋದರಲ್ಲಿ ಯಾವುದೇ ಒಂದು ಏನು ನಿಮ್ಮ ಹೊಗಳಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾನು ಮನಸಾರೆ ಹೇಳ್ತಾ ಇದ್ದೀನಿ. ಈಗಲೂ ಇದನ್ನು ತಗೊಂಡೋಗಿ ಅವೆಲ್ಲರ ಮುಂದೆ ತಗೊಂಡೋಗಿ ಇಡ್ತೀನಿ. ಸೊ ಯಾವಾಗ ಒಂದು ಹೆಣ್ಣು ಗಂಡನ್ನು ಗೌರವಿಸ್ತಾಳೋ ಅಥವಾ ಒಂದು ಗಂಡು ಹೆಣ್ಣನ್ನು ಗೌರವಿಸ್ತಾಳೋ ಆ ಗೌರವಿಸುವ ರೂಪದಲ್ಲಿ ಸಮಾನತೆ ಸದಾ ಇರಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಅದು ನಿಜವಾದ ಒಂದು ಸಮಾನತೆ. ಹಾಗೆ ನೀವು ಅಂದ್ಕೊಂಡಿದ್ದೀರಿ ನನ್ನ ಸ್ಟೋರಿ ಬಹಳ ಇದೆ, ಯಶೋಗಾಥೆ ಇದೆ. ನಾನು ನಾಲ್ಕನೇ ಹೆಣ್ಣು ಮಗಳಾಗಿ ಹುಟ್ಟಿ ಈ ಹೆಣ್ಣು ಮಗು ಬೇಡ ಅನ್ನೋ ಲೆವೆಲ್ನಲ್ಲಿ ಬಂದಂಥವಳು, ಒಂದು ಕಾಡಿನಲ್ಲಿ ಬೆಳೆದು ಬಂದಂಥವಳು. ಏನಾದರೂ ಒಂದು ಏರೋಪ್ಲೇನ್ ಹೋದರೆ ಕಣ್ಣು ನೋವಾಗೋವರೆಗೂ ಮೇಲೆ ನೋಡ್ತಾಯಿದ್ವಿ, ಏನೋ ಬಾಲದ ಏರೋಪ್ಲೇನ್ ಬಂತು, ಕಣ್ಣು ನೋವಾಗೋವರೆಗೂ. ಆದರೆ ಇವತ್ತು ನೀವು ನಂಬಲ್ಲ, ಒಂದು ತಿಂಗಳಿಗೆ ನಾನೊಂದು 2-3 ದೇಶ ಸುತ್ಕೊಂಬರ್ತೀನಿ. ಸೊ ಒಂದು ರಾಜ್ಯಕ್ಕೆ ಹೋಗ್ತೀನಿ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಅನ್ನೋದಕ್ಕಿಂತ ನನ್ನ ರಾಜ್ಯದಲ್ಲೇ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗುವಾಗ ಸಮಯವನ್ನು ನಾನು ಸೇವ್ ಮಾಡೋದಕ್ಕೋಸ್ಕರ ಎಲ್ಲೆಲ್ಲಿ ನನಗೆ ಏರ್ಪೋರ್ಟ್ ಫೆಸಿಲಿಟಿ ಇದೆ ನಾನು ಇಲ್ಲಿ ಲೋಕಲಾಗಿ ಕೂಡ ಓಡಾಡ್ತೀನಿ. ಬಹಳ ದೊಡ್ಡ ಸ್ಟೋರಿ ಇದೆ. ಆದರೆ ಹೇಗೆ ಹೇಳೋದು, ಎಲ್ಲಿ ಹೇಳೋದು ನನಗೆ ಗೊತ್ತಿಲ್ಲ. ಸಾಧ್ಯ ಆದರೆ ನಾವು ಮುಂದಿನ ದಿನಗಳಲ್ಲಿ ಗೌರಿಶ್ರೀ ಅವರ ಸ್ಟುಡಿಯೋದಲ್ಲೇ ನಾವು ಕೂತು ಮಾತಾಡ್ಬೋದು. ಹಾಗೆ ಈಗ ಯೋಗ ಅಂತ ಹೇಳಿ ಬಂದಾಗ ನನ್ನನ್ನು ನೀವು ನೋಡ್ತಾ ಇದ್ದೀರಿ. ಇದು ನನ್ನ ಯೋಗ ಟೀಚಿಂಗ್ನಲ್ಲೇ ನನಗೆ ಈಗಾಗಲೇ 40 ವರ್ಷದ ಎಕ್ಸ್ಪೀರಿಯನ್ಸ್. ಯೋಗ ಟೀಚಿಂಗ್ ನಾನು ಬಂದೆ 40 ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ. ಸೊ ನಾನು ಬಹಳ ಆಕ್ಸಿಡೆಂಟ್ ಆಗಿ 1 ವರ್ಷ ಹಾಸಿಗೆಯಲ್ಲಿದ್ದು 3 ತಿಂಗಳು ICUನಲ್ಲಿದ್ದಂಥ ಸಮಯದಲ್ಲಿ ನನಗೆ ಮತ್ತೆ ಬದುಕನ್ನು ಕಟ್ಟಿಕೊಟ್ಟಂಥದ್ದು ಯೋಗ. ನನ್ನ ಇಡೀ ಶರೀರವನ್ನು ಒಂದೊಂದು ಜಾಯಿಂಟನ್ನು ಕೂಡ ನನ್ನ ಮೈಂಡ್ ಪವರಿಂದ ನಾನು ಜಾಯಿಂಟ್ ಮಾಡಿದ್ದೀನಿ. ಇದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಗೊತ್ತಾದ ಮೇಲೆ ನಾನು ಹಂತವಾಗಿ ಅದನ್ನು ಸಮಾಜಕ್ಕೆ ನೀಡ್ತಾ ಹೋದೆ. ಯೋಗ ದೇವತೆ ಅದನ್ನು ಒಪ್ಕೊಂಡ್ಲು, ಜಗತ್ತಿಗೆ ನೀಡಿದ್ಲು. ಅದ್ರ ಜೊತೆಗೆ ಕನ್ನಡಕ್ಕಾಗಿ ಕೈ ಕಲ್ಪವೃಕ್ಷವಾಗುವುದು ಅನ್ನೋದು ನನ್ನ ಬದುಕಿನಲ್ಲಿ ಅದು ಸಾಕ್ಷಿಯಾಗಿದೆ. ಭಾಳಷ್ಟು ಕನ್ನಡ ಪರ ಕೆಲಸಗಳು, ಹೋರಾಟಗಳೆಲ್ಲ ಮಾಡಿದ್ದೀನಿ. ಈಗ ಕೂಡ ಪ್ರಸ್ತುತ ಈ ದಿನಕ್ಕೂ ನಾನು 22 ದೇಶಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವ ಪ್ರಧಾನ ಸಂಚಾಲಕಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ವಿದೇಶಗಳಲ್ಲಿ ಕೂಡ ನೀವು ಕೇಳಿ, ದುಬೈಗೆಲ್ಲ ತಾವು ಬಂದಿದ್ದೀರಿ ಮೇಡಮ್, ಎಲ್ಲ ನಮ್ಮ ಕನ್ನಡ ಪಾಠಶಾಲೆಯಲ್ಲೆಲ್ಲ ಬಂದಿದ್ದೀರಿ. ಎಲ್ಲ ಕಡೆ ನಾವು ಕನ್ನಡವನ್ನು ಕಲಿಸೋವಂಥ ಕೆಲಸಗಳು ಕೂಡ ನಾವು ಮಾಡ್ತಾಯಿದ್ದೀವಿ. ಇಂಥ ಒಂದು ಸುಸಂದರ್ಭದಲ್ಲಿ ನನಗೆ 2 ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಈ ಒಂದು ಮತ್ತೊಮ್ಮೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜವಾಬ್ದಾರಿಯನ್ನು ತಾವು ನೀಡಿದ್ದೀರಿ. ಬಹಳ ವಿನಮ್ರ ಭಾವನೆಯಿಂದ ಗೌರವಪೂರ್ವಕವಾಗಿ ನಿಮಗೆಲ್ಲ ನಾನು ವಂದಿಸ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ತಂದೆ ತಾಯಿಗಳನ್ನು ನಾವೆಲ್ಲ ನೆನ್ಕೊಳ್ಳೋಲ್ಲ. ಎಲ್ಲರೂ ಒಂದ್ಸಲ ಹೇಳಿ, ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ. ಯಾಕೆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಿದ್ರೆ, ಅವನಿಲ್ಲ ಅಂದರೆ ಇವಳು ಇಲ್ಲ, ಇವಳಿಲ್ಲ ಅಂದರೆ ಅವನು ಇಲ್ಲ. ಒಂದು ಹಕ್ಕಿಗೆ ಹಾರಬೇಕು ಅಂದರೆ 2 ರೆಕ್ಕೆ ಹೇಗೆ ಮುಖ್ಯವೋ ಹಾಗೆ ನಮಗೆ ಹೆಣ್ಣು ಮುಖ್ಯ, ಗಂಡು ಮುಖ್ಯ. ಗಂಡಿನಲ್ಲಿ ಹೆಣ್ಣು, ಹೆಣ್ಣಿನಲ್ಲಿ ಗಂಡು. ಹೃದಯ ಯಾವಾಗಲೂ ಇರುತ್ತೆ. ಕರುಣೆ, ಕಾರುಣ್ಯ, ಮಮತೆ ಎಲ್ಲರಲ್ಲೂ ತುಂಬಿರಲಿ ಅಂತ ಮನಸಾರೆ ಎಲ್ಲರಿಗೂ ಹಾರೈಸ್ತಾ ಶುಭ ಸಂಜೆ. ಧನ್ಯೋಸ್ಮಿ. ಅನಂತ ಧನ್ಯವಾದ. ಧನ್ಯವಾದಗಳು ಭಾಗೀರಥಿ ಕನ್ನಡತಿಯವರಿಗೆ.